ಭಾರದ್ವಾಜ ಮಹರ್ಷಿಗಳಿಗೆ ನಮ್ಮ ಪ್ರಣಾಮಗಳು. ನಿಮಗೆ ಮಂಗಳವಾಗಲಿ. ಕುಳಿತುಕೊಳ್ಳಿ. ಪೂಜ್ಯರೇ, ನಾನು ರಾಮ. ಇವನು ನನ್ನ ಸೋದರ ಲಕ್ಷ್ಮಣ. ನಾವಿಬ್ಬರು ದಶರಥ ಮಹಾರಾಜರ ಪುತ್ರರು. ಈಕೆ ಜನಕ ಮಹಾರಾಜರ ಪುತ್ರಿ, ನನ್ನ ಪತ್ನಿ ಸೀತೆ. ಪಿತೃವಾಕ್ಯ ಪರಿಪಾಲನೆಗಾಗಿ ನಾನು 14 ವರ್ಷಗಳ ಕಾಲ ವನವಾಸಕ್ಕೆ ಬಂದಿದ್ದೇನೆ. ಇವರಿಬ್ಬರು ನನ್ನ ಮೇಲಿನ ಅಪಾರವಾದ ಪ್ರೀತಿಯಿಂದ ನನ್ನನ್ನು ಅನುಸರಿಸಿ ಬಂದಿದ್ದಾರೆ. ನಿನ್ನ ವಿಚಾರವೆಲ್ಲ ನನಗೆ ತಿಳಿದಿದೆ ರಾಮಚಂದ್ರ. ನೀವುಗಳು ಇಲ್ಲಿಗೆ ಬರುವುದನ್ನು ನಾನು ನಿರೀಕ್ಷಿಸಿದ್ದೆ. 2 ಮಹಾ ನದಿಗಳ ಸಂಗಮವಾದಂಥ ಈ ಪುಣ್ಯಭೂಮಿಯು ವಿಶಾಲವಾಗಿಯೂ ಪುಣ್ಯಪ್ರದವಾಗಿಯೂ ರಮಣೀಯವಾಗಿಯೂ ಆಗಿದೆ. ಈ ಸ್ಥಳದಲ್ಲಿ ತಾವು ನೆಮ್ಮದಿಯಾಗಿ ಇರಬಹುದು. ಮಹರ್ಷಿಗಳೇ, ಈ ಪ್ರದೇಶ ನಿಜವಾಗಿಯೂ ಪ್ರಶಾಂತವಾಗಿದೆ. ಆದರೆ ನಾನು ಇಲ್ಲಿ ವಾಸ ಮಾಡಲು ಇಷ್ಟಪಡುವುದಿಲ್ಲ. ಏಕೆ ರಾಮಚಂದ್ರ? ಮಹರ್ಷಿಗಳೇ, ಈ ನಿಮ್ಮ ಆಶ್ರಮ ಜನವಸತಿ ಪ್ರದೇಶಕ್ಕೆ ಹತ್ತಿರವಾಗಿದೆ. ಜನರು ನಮ್ಮನ್ನು ಕಾಣಲು ತಂಡ ತಂಡವಾಗಿ ಬರುವ ಸಾಧ್ಯತೆ ಇದೆ. ಅದು ನನಗೆ ಇಷ್ಟವಿಲ್ಲ. ನಿನ್ನ ಮಾತು ನಿಜ ರಾಮಚಂದ್ರ. ನಿನಗೆ ಸೂಕ್ತವಾದ ಸ್ಥಳವನ್ನು ನೀನೇ ಆರಿಸಿಕೊ. ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ವಿಶ್ರಾಂತಿ ಪಡೆದು ಹೊರಡಬಹುದು. ಇವರನ್ನು ನಮ್ಮ ಆಶ್ರಮಕ್ಕೆ ಕರೆದುಕೊಂಡು ಹೋಗಿ. ಮಹಾರಾಣಿಯವರಿಗೆ ಪ್ರಣಾಮಗಳು. ಸುಮಂತ್ರ, ನನ್ನ ರಾಮನನ್ನು ಅರಣ್ಯದಲ್ಲಿ ಬಿಟ್ಟು ಬಂದೆಯಾ? ಹೌದು ಮಹಾರಾಣಿ, ಅವರನ್ನು ದಂಡಕಾರಣ್ಯದ ಪ್ರವೇಶದ ಬಳಿ ಬಿಟ್ಟು ಬಂದೆ. ಅಯ್ಯೋ, ನನ್ನ ರಾಮ ಕಾಡು ಪಾಲಾದನೆ. ಇಲ್ಲ ಇಲ್ಲ, ರಾಮನಿಲ್ಲದೆ ನಾನು ಬದುಕಲಾರೆ. ನನ್ನ ಪ್ರೀತಿ ರಾಮ, ಲಕ್ಷ್ಮಣ, ನನ್ನ ಪುತ್ರಿ ಸೀತೆ, ಅವರೆಲ್ಲ ಎಲ್ಲಿರುವರು? ನಾನು ಅಲ್ಲೇ ಇರಬೇಕು. ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗು. ನನ್ನನ್ನು ಕರೆದುಕೊಂಡು ಹೋಗು ಸುಮಂತ್ರ. ನನ್ನ ರಾಮ ಇಲ್ಲದೆ ಈ ಅರಮನೆಯಲ್ಲಿ ಒಂಟಿಯಾಗಿ ನಾನು ಬದುಕಲಾರೆ.
ಬದುಕಲಾರೆ. ನಾನು ಯಮನ ಪಾಲಾದರೂ ಸರಿಯೇ, ಆದರೆ ಪುತ್ರ ಶೋಕ ಎಂಬ ಈ ದುಃಖದಿಂದ ಕ್ಷಣ ಕ್ಷಣ ಸಾಯಲಾರೆ, ಕ್ಷಣ ಕ್ಷಣ ಸಾಯಲಾರೆ. ಸುಮಂತ್ರ, ರಥವನ್ನು ಹಿಂದಿರುಗಿಸಿ, ನಡಿ ಹೊರಡೋಣ. ಇದೇನು ಮಹಾರಾಣಿ, ವೀರ ಮಾತೆಯಾದ ತಾವು ಪುತ್ರನ ಮೋಹದಲ್ಲಿ ಹೀಗೆ ಕಳವಳಿಸಬಾರದು. ರಾಮಚಂದ್ರ ಅರಣ್ಯದಲ್ಲಿ ಸುಖವಾಗಿ ವಾಸಿಸುತ್ತಾನೆ. ಆ ಅರಣ್ಯವೇನು ಅಯೋಧ್ಯೆಯ ಅರಮನೆಯೇ? ನನ್ನ ರಾಮ ಅಲ್ಲಿ ಸುಖವಾಗಿರಲು? ಧರ್ಮಾತ್ಮನಾದ ರಾಮ ಅರಣ್ಯದಲ್ಲೂ ಅಯೋಧ್ಯೆಯಲ್ಲಿರುವಂತೆಯೇ ಇರುತ್ತಾನೆ. ಜಿತೇಂದ್ರಿಯನಾದ ಲಕ್ಷ್ಮಣ ರಾಮನ ಸೇವೆ ಮಾಡುತ್ತಾ ತನ್ನ ಜೀವನವನ್ನು ಸಾರ್ಥಕಗೊಳಿಸುತ್ತಿದ್ದಾನೆ. ಹೌದು, ಆದರೆ ನನ್ನ ಪುತ್ರಿ ಸೀತೆ, ಆ ಸುಖಮೂಲೆಯಾದ ಸೀತೆ ಆ ಅರಣ್ಯದಲ್ಲಿ ಸುಖವಾಗಿರುವಳೆ? ಸೀತೆ ಸಾಮಾನ್ಯ ಸ್ತ್ರೀ ಅಲ್ಲ ಮಹಾರಾಣಿ, ಮಹಾಪತಿವ್ರತೆ. ಪ್ರೀತಿಯ ಪತಿಯ ಸಾನ್ನಿಧ್ಯದಲ್ಲಿ ಎಲ್ಲ ಕಷ್ಟವನ್ನು ಸುಖವೆಂದೇ ಭಾವಿಸುತ್ತಾಳೆ. ಪತಿಯ ಪ್ರೀತಿಯಲ್ಲಿ ಅವಳು ಅರಣ್ಯದಲ್ಲಿಯೂ ಅರಮನೆಯಲ್ಲಿರುವಂತೆಯೇ ನೆಮ್ಮದಿಯಿಂದ ಇರುತ್ತಾಳೆ. ಇಲ್ಲ ಸುಮಂತ್ರ, ನೀನು ನನ್ನ ಸಮಾಧಾನಕ್ಕಾಗಿ ಹೀಗೆ ಮಾತನಾಡುತ್ತಿರುವೆ. ಸುಳ್ಳಲ್ಲ ಮಹಾರಾಣಿ, ಸತ್ಯ. ಸೀತಾದೇವಿ ಅರಣ್ಯವಾಸಕ್ಕೆ ಹೊರಟಿರುವಾಗ ಕಿಂಚಿತ್ತೂ ದುಃಖ ಪಡಲಿಲ್ಲ. ವಿಹಾರಕ್ಕೆ ಹೊರಟವರಂತೆ ಉಲ್ಲಾಸದಿಂದಿದ್ದಳು. ಅರಣ್ಯ ಪ್ರದೇಶವನ್ನು ಬಾಲಕಿಯಂತೆ ಕುತೂಹಲದಿಂದ ನೋಡುತ್ತಿದ್ದಳು. ಇರಬಹುದು, ಆದರೆ ನನ್ನ ಪುತ್ರಿ ಸೀತೆ ಅಲ್ಲಿ ಯಾರ ಬಳಿ ತನ್ನ ನೋವುಗಳನ್ನು ಹೇಳಿಕೊಳ್ಳಲು ಸಾಧ್ಯ? ಕಷ್ಟವೆಂದುಕೊಂಡರೆ ಕಷ್ಟ ಮಹಾರಾಣಿ. ಸೀತಾದೇವಿ ರಾಮನಲ್ಲಿ ಸರ್ವಸ್ವವನ್ನು ಸಮರ್ಪಿಸಿಕೊಂಡಿದ್ದಾಳೆ. ಪತಿಯ ಸುಖ ದುಃಖದಲ್ಲಿ ಸಮಭಾಗಿಯಾಗುವುದು ಕುಲಸ್ತ್ರೀಯ ಪರಧರ್ಮವೆಂಬ ಸತ್ಯವನ್ನು ಅವಳು ಅರಿತಿದ್ದಾಳೆ. ನಿಜ ಹೇಳಬೇಕೆಂದರೆ, ಒಂದು ವೇಳೆ ಇಲ್ಲೇ ಇದ್ದಿದ್ದರೆ ಈ ಅಯೋಧ್ಯೆ ಸೀತೆಯ ಪಾಲಿಗೆ ಅರಣ್ಯವಾಗುತ್ತಿತ್ತು. ಪೂಜ್ಯರೇ, ಪ್ರಣಾಮಗಳು. ಪೂಜ್ಯರೇ, ಈ ಅರಣ್ಯ ಪ್ರದೇಶದ ಪರಿಚಯ ನಿಮಗಿದೆ. ನಾವು ವಾಸ ಮಾಡಲು ಯಾವುದಾದ್ರೂ ಪ್ರಶಸ್ತವಾದ ಸ್ಥಳವಿದ್ದರೆ ದಯಮಾಡಿ ತಿಳಿಸಿ. ಖಂಡಿತವಾಗಿ ಹೇಳ್ತೇನೆ ರಾಮಚಂದ್ರ. ಇಲ್ಲೇ ಹತ್ತಿರದಲ್ಲೇ ನಿನಗೆ ಅನುಕೂಲಕರವಾದಂತಹ ಒಂದು ಪ್ರದೇಶವಿದೆ. ಇಲ್ಲಿಗೆ 10 ಕೋಶ ದೂರದಲ್ಲಿ ಒಂದು ಪರ್ವತವಿದೆ. ನೇತ್ರಾನಂದಕರವಾದಂತಹ ಪುಣ್ಯಪ್ರದವಾದಂತಹ ಆ ಪರ್ವತದ ತಪ್ಪಲಲ್ಲಿ ತಪೋನಿರ್ತ ಅಂತ ಮಹರ್ಷಿಗಳಿದ್ದಾರೆ. ಕಪಿಗಳು, ಕರಡಿಗಳು ಅಲ್ಲಿ ಹೇರಳವಾಗಿವೆ. ಗಂಧಮಾದನಗಿರಿಗೆ ಸದೃಶವಾದಂಥ ಆ ಪರ್ವತಕ್ಕೆ ಚಿತ್ರಕೂಟವೆಂದು ಹೆಸರು. ಚಿತ್ರಕೂಟ, ಸುಂದರವಾದ ಹೆಸರು. ಆ ಪರ್ವತದ ದರ್ಶನ ಮಾಡುವ ಮಾನವರಿಗೆ ಸದಾ ಶುಭ ಫಲಗಳೇ ಪ್ರಾಪ್ತಿಯಾಗ್ತದೆ. ಮನಸ್ಸು ಪಾಪಕರ್ಮ ರಹಿತವಾಗಿರುತ್ತದೆ. ಅಂದರೆ ಅದು ಅತ್ಯಂತ ಪ್ರಶಾಂತವಾದ ಪ್ರದೇಶ. ಹೌದು ಲಕ್ಷ್ಮಣ, ಅಲ್ಲಿ 100 ವರ್ಷ ತಪಸ್ಸು ಮಾಡಿದ ಮುನಿಗಳು ಸಶೀರರಾಗಿಯೇ ಸ್ವರ್ಗಕ್ಕೆ ನಡೆದಿದ್ದಾರೆ. ಮುನೀಂದ್ರ, ಅದು ನಮಗೆ ಸೂಕ್ತವೆನಿಸುತ್ತಿದೆ. ನಿಜ ರಾಮಚಂದ್ರ, ಚಿತ್ರಕೂಟದ ಪರಿಸರ ನಿರ್ಜನವಾಗಿದೆ, ಸುಖಕರವಾಗಿದೆ. ನಿನ್ನ 14 ವರ್ಷಗಳ ವನವಾಸವನ್ನು ಅಲ್ಲಿಯಾದರೂ ಕಳೆಯಬಹುದು. ನನ್ನೊಡನೆ ಈ ಆಶ್ರಮದಲ್ಲಿ ಕಳೆದರೂ ಸಂತೋಷವೇ. ಮುನೀಂದ್ರ, ನಾನು ಮೊದಲೇ ಹೇಳಿದಂತೆ ಈ ನಿಮ್ಮ ಆಶ್ರಮ ಜನಸಂಪರ್ಕಕ್ಕೆ ಹತ್ತಿರವಾಗಿದೆ. ನಾವು ರಾತ್ರಿಯನ್ನು ಕಳೆದವು. ಈಗ ಚಿತ್ರಕೂಟಕ್ಕೆ ಹೊರಡಲು ನಿಮ್ಮ ಅನುಮತಿ ಕೊಡಬೇಕು. ಹಾಗೇ ಆಗಲಿ ರಾಮಚಂದ್ರ. ಜೇನು, ಹಣ್ಣು ಹಂಪಲುಗಳಿಂದ, ಕಂದಮೂಲಗಳಿಂದ ಕೂಡಿರತಕ್ಕಂಥ ಚಿತ್ರಕೂಟ ಪರ್ವತಕ್ಕೆ ತಾವು ಪ್ರಯಾಣ ಮಾಡಬಹುದು. ಬಗೆ ಬಗೆಯ ವೃಕ್ಷಗಳಿಂದಲೂ, ಮದಿಸಿದ ಆನೆಗಳಿಂದಲೂ, ನವಿಲುಗಳಿಂದಲೂ ಕೂಡಿರುವ
ಕಿನ್ನರರು ಊರುಗರು ವಾಸಿಸುವ ಆ ಪ್ರದೇಶ ನಿಮಗೆ ಹಿತಕರವಾಗಿರುತ್ತದೆ. ಮಹರ್ಷಿಗಳಾದ ನಿಮ್ಮ ಆಶೀರ್ವಾದ ನಮ್ಮ ಮೇಲಿದ್ದರೆ ಎಲ್ಲವೂ ಹಿತಕರವಾಗಿಯೇ ಇರುತ್ತದೆ. ನಮಗೀಗ ಅಪ್ಪಣೆ ಕೊಡಿ ಮುನೀಂದ್ರ. ನಿಮಗೆ ಮಂಗಳವಾಗಲಿ. ನಿಜ ಹೇಳಬೇಕೆಂದರೆ ಒಂದು ವೇಳೆ ಇಲ್ಲೇ ಇದ್ದಿದ್ದರೆ ಈ ಅಯೋಧ್ಯೆ ಸೀತೆಯ ಪಾಲಿಗೆ ಅರಣ್ಯವಾಗುತ್ತಿತ್ತು. ಇರಬಹುದು, ಆದರೆ ಆ ಅರಣ್ಯವು ಅವಳಿಗೆ ಅರಮನೆಯಾಗಲು ಸಾಧ್ಯವೇ? ಪತಿಭಕ್ತಿ ತುಂಬಿದ ಸೀತೆಯ ಮನಸ್ಸಿನಲ್ಲಿ ಆನಂದವಂತೂ ಇತ್ತು ಮಹಾರಾಣಿ. ರಾಮನಿಗೆ ತಕ್ಕ ಸತಿಯಾಗಬೇಕೆಂಬ ಭಾವನೆ ಅವಳಲ್ಲಿ ಮೂಡಿತ್ತು. ಆದ ಕಾರಣ ಯಾವ ಆಭರಣವನ್ನೂ ಆಕೆ ತೊಟ್ಟುಕೊಳ್ಳುತ್ತಿರಲಿಲ್ಲ. ಆದರೆ ತನ್ನ ಕಾಲುಂದುಗೆಗಳು ಸದ್ದು ಮಾಡುತ್ತಾ ರಾಮನೊಡನೆ ಉಲ್ಲಾಸದಿಂದ ಹೆಜ್ಜೆ ಹಾಕುತ್ತಿದ್ದಳು. ವೀರನಾದ ಪತಿಯ ಸಾನ್ನಿಧ್ಯದಲ್ಲಿ ಅವಳು ಯಾವುದಕ್ಕೆ ತಾನೇ ಭಯಪಡಬೇಕು? ನೀನೇನೇ ಹೇಳಿದನು ಸುಮಂತ್ರ, ನನ್ನ ಪುತ್ರ ಅರಣ್ಯದಲ್ಲಿರುವ ಚಿತ್ರಗಳು ನನ್ನ ಕಣ್ಣು ಮುಂದೆಯೇ ಬರುತ್ತವೆ. ಅವನಿಲ್ಲದಿರುವ ಈ ಅರಮನೆಯನ್ನು ಕಂಡಾಗ ನನ್ನ ದುಃಖ ಇಮ್ಮಡಿಯಾಗುತ್ತದೆ. ಅಯ್ಯೋ ರಾಮ, ಈ ಸುಖವನ್ನು ಅನುಭವಿಸಲ ನೀನು ನನ್ನ ಹೊಟ್ಟೆಯಲ್ಲಿ ಜನಿಸಿದೆ. ದುರ್ವಿಧಿಯೇ, ಇದೇನು ನಿನ್ನ ಲೀಲೆ, ಇದೇನು ನಿನ್ನ ಲೀಲೆ. ಲಕ್ಷ್ಮಣ, ನಾವು ಪ್ರವೇಶಿಸುತ್ತಿರುವ ನಿರ್ಜನವಾದ ಅರಣ್ಯದಲ್ಲಿ ನಮ್ಮ ರಕ್ಷಣೆಯ ವಿಷಯದಲ್ಲಿ ನಮ್ಮ ಮೈಯೆಲ್ಲ ಕಣ್ಣಾಗಿರಬೇಕು. ಸೀತೆಯ ರಕ್ಷಣೆಯಲ್ಲಿ ನಾವು ಬಹಳ ಎಚ್ಚರದಿಂದಿರಬೇಕು. ಆದುದರಿಂದ ನೀನು ಮುಂದೆ ಹೋಗು, ಸೀತೆ ನಿನ್ನ ಹಿಂದೆ ಬರಲಿ. ನಿಮ್ಮನ್ನು ರಕ್ಷಿಸುತ್ತಾ ನಾನು ನಿಮ್ಮನ್ನು ಹಿಂಬಾಲಿಸುತ್ತೇನೆ.
ಆಗಲಿ ಸಹೋದರ, ನಾನು ಮಾರ್ಗಶೋಧ ಮಾಡುತ್ತಾ ಮುಂದೆ ಸಾಗುತ್ತೇನೆ. ಮುಳ್ಳು ಬಳ್ಳಿಗಳನ್ನು ನಿವಾರಿಸುತ್ತೇನೆ. ಅಪರಿಚಿತವಾದ ಅರಣ್ಯವಾಸದಲ್ಲಿ ಯಾವ ಕ್ಷಣದಲ್ಲಿ ಎಂಥ ಅಪಾಯ ಬರುವುದು ಎಂದು ಹೇಳಲಾಗುವುದಿಲ್ಲ. ಇಲ್ಲಿ ಆತುರದ ನಿರ್ಧಾರಗಳಿಗೆ ಅವಕಾಶವೇ ಇಲ್ಲ ಸೋದರ. ಆಗಲಿ ಸಹೋದರ, ನಾನು ದುಡುಕುವುದಿಲ್ಲ. ಜಾಗರೂಕತೆಯಿಂದ ಹೆಜ್ಜೆ ಇರಿಸುತ್ತೇನೆ. ದೇವಿ, ಇನ್ನು ಮುಂದೆ ವನವಾಸದ ಕಷ್ಟಗಳು ನಿನ್ನ ಅನುಭವಕ್ಕೆ ಬರುತ್ತವೆ. ಇಲ್ಲಿ ಜನಸಂಚಾರವಾಗಲಿ, ಉದ್ಯಾನವನಗಳಾಗಲಿ, ಹೊಲ ಗದ್ದೆಗಳಾಗಲಿ ಯಾವುದೂ ಇಲ್ಲ. ಗಿರಿಶಿಖರದಂತೆ ಎತ್ತರವಾಗಿ ಬೆಳೆದ ಮರಗಳು, ಪ್ರಪಾತಗಳು, ಕಾಡು ಮೃಗಗಳಿಂದ ಕೂಡಿರುವ ಅರಣ್ಯವನ್ನು ನೀನು ಮೊದಲ ಸಲ ನೋಡುತ್ತೀಯ ದೇವಿ. ಎಂಥ ಅರಣ್ಯವಾದರೂ ಸರಿ, ಎಷ್ಟೇ ಕಷ್ಟ ಬಂದರೂ ಸರಿ, ನೀವು ನನ್ನ ಜೊತೆಯಲ್ಲಿರುವಾಗ ನಾನು ಯಾವುದಕ್ಕೂ ಭಯಪಡುವುದಿಲ್ಲ. ಮಹಾರಾಣಿ, 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 ನಿಮಗೊಂದು ಶುಭ ಸಂದೇಶ. ಶುಭ ಸಂದೇಶವೇ? ಅಂದರೆ ನನ್ನ ಪುತ್ರ ಭರತ ಕೈಕೇಯಿ ದೇಶದಿಂದ ಬಂದು ಬಿಟ್ಟನೆ? ಭರತ ಇನ್ನೂ ಬಂದಿಲ್ಲ, ಆದರೆ ಸುಮಂತ್ರ ಹಿಂದಿರುಗಿ ಬಂದ. ಏನು ಹೇಳುತ್ತಿರುವೆ ಮಂಥರೆ? ಸುಮಂತ್ರರು ಬರುವುದು ಶುಭ ಸಂದೇಶವೇ? ಮಹಾರಾಣಿ, ಸ್ವಲ್ಪ ಸಾವಧಾನವಾಗಿ ಯೋಚಿಸಿ. ಭರತನ ಪಟ್ಟಾಭಿಷೇಕವಾಗಬೇಕಾದರೆ ರಾಮ ವನವಾಸಕ್ಕೆ ಹೋಗಬೇಕು. ರಾಮ ವನವಾಸಕ್ಕೆ ಹೋಗಿ ಆಯಿತಲ್ಲ, ಅದು ಖಚಿತವಾಗುವುದು ಹೇಗೆ? ಅವನು ಇಲ್ಲೇಲೋ ತಲೆಮರೆಸಿಕೊಂಡಿರಬಹುದಲ್ಲವೇ? ಮಂಥರೆ, ರಾಮ ಕೊಟ್ಟ ಮಾತಿಗೆ ತಪ್ಪುವವನಲ್ಲ. ಸುಮಂತ್ರ ಬಂದಿದ್ದರಿಂದ ರಾಮ ವನವಾಸಕ್ಕೆ ಹೋಗಿದ್ದು ಖಚಿತವಾಯಿತು. ಸುಮಂತ್ರರು ಸುಳ್ಳು ಹೇಳಬಹುದಲ್ಲವೇ? ಇಲ್ಲ ಮಹಾರಾಣಿ, ಅವನು ಸತ್ಯವಂತ. ಸೀತಾ, ರಾಮ, ಲಕ್ಷ್ಮಣರನ್ನು ದಂಡಕಾರಣ್ಯಕ್ಕೆ ಬಿಟ್ಟು ಬಂದ ವಿಷಯ ಕೌಸಲ್ಯಗೆ ಹೇಳುತ್ತಿದ್ದ. ಇದು ಶುಭ ಸಂದೇಶವಲ್ಲವೇ? ಅರ್ಧ ಶುಭ ಮಾತ್ರ. ಭರತ ಬಂದ ನಂತರ ಪೂರ್ಣ ಶುಭವಾಗುತ್ತದೆ. ದೇವಿ, ಕೌಸಲ್ಯ, ಸುಮಂತ್ರರ ಬಳಿ ನಮ್ಮ ಮಕ್ಕಳ ಯೋಗಕ್ಷೇಮದ ಬಗ್ಗೆ ಕೇಳಿದೀಯಾ? ಕೇಳಿದೆ ಪ್ರಭು, ಕೇಳಿದೆ. ಅವರು ಅರಣ್ಯದಲ್ಲಿರುವ ದಾರುಣ ಸ್ಥಿತಿಯನ್ನು ಕೇಳಿದ ಮೇಲೂ ಇನ್ನು ನನ್ನ ಎದೆ ಒಡೆದು ಹೋಗಲಿಲ್ಲವಲ್ಲ ಎಂದು ನನಗೆ ಆಶ್ಚರ್ಯ ಹೋಗುತ್ತಿದೆ. ನೀವು ದಯಾವಂತನೆಂದೇ ಖ್ಯಾತಿ ಪಡೆದವರು. ನಿಷ್ಕರುಣೆಯಿಂದ ನಿರಪರಾಧಿಯಾದ ನನ್ನ ಪುತ್ರನನ್ನು ಕಾಡಿಗೆ ಅಟ್ಟಿಬಿಟ್ಟಿರಲ್ಲ. ಅವರು ಆ ಅರಣ್ಯದಲ್ಲಿ ಎಷ್ಟು ಕಷ್ಟಪಡಬಹುದು ಎಂದು ನೀವು ಯೋಚಿಸಲೇ ಇಲ್ಲವೇ? ಒಂದು ಬಾರಿಯಲ್ಲ, ಸಾವಿರಾರು ಬಾರಿ ಯೋಚಿಸಿದೆ. ಪುತ್ರಿ ಸೀತೆ, ಕೋಮಲೆ, ಕಷ್ಟವೇನೆಂದೇ ಅರಿಯದವಳು. ಬಿಸಿಲು, ಮಳೆ, ಚಳಿ, ಗಾಳಿಗಳನ್ನು ಅವಳು ಹೇಗೆ ತಾನೇ ಸಹಿಸುತ್ತಾಳೆ? ಅಯ್ಯೋ ಅಯ್ಯೋ ದುರ್ವಿಧಿಯೇ, ಎಂತಹ ಕ್ರೂರ ಕೃತ್ಯವನ್ನು ನನ್ನ ಕೈಯಿಂದ ಮಾಡಿಸಿದೆ. ಪ್ರಭು, ನನ್ನ ಹೊಟ್ಟೆಯ ಸಂಕಟವನ್ನು ನಾನು ಯಾರ ಬಳಿ ಹೇಳಿಕೊಳ್ಳಲಿ?
ಒಂದು ವೇಳೆ 14 ವರ್ಷ ವನವಾಸವನ್ನು ಮುಗಿಸಿ ಬಂದ ನನ್ನ ರಾಮ ಭರತ ರಾಜ್ಯವನ್ನು ಆಳುತ್ತಿರುವುದನ್ನು ಕಂಡು ನನಗೆ ಸಿಂಹಾಸನವೇ ಬೇಡ ಎಂದು ಹೇಳಿಬಿಟ್ಟರು. ಹಾಗನ್ನಬೇಡ ದೇವಿ. ರಾಮನಿಗೆ ದೊರಕಬೇಕಾದ ಸ್ಥಾನಮಾನಗಳನ್ನು ಕೊಡಿಸಬೇಕಾದ್ದು ನನ್ನ ಕರ್ತವ್ಯ. ನೀನು ಚಿಂತಿಸಬೇಡ. ಹೇಗೆ ನಂಬಲಿ ಪ್ರಭು? ನನ್ನ ಅನುಭವವು ಅದಕ್ಕೆ ಅವಕಾಶವೇ ಮಾಡಿಕೊಡುತ್ತಿಲ್ಲವಲ್ಲ. ಕೈಕೆಯಲ್ಲಿ ಮೋಹಿತರಾದ ನೀವು ನನಗೆ ಇಲ್ಲವಾಗಿ ಬಹಳ ಕಾಲಗಳೇ ಆಗಿ ಹೋಯಿತು. ನಿಮ್ಮ ಆಜ್ಞೆಯನ್ನು ಮೀರಬಾರದು ಎಂದು ನನ್ನ ಪುತ್ರ ಕಾಡಿಗೆ ಹೋದ. ಪತಿವ್ರತ ಧರ್ಮವನ್ನು ಮೀರಬಾರದು ಎಂದು ನಾನು ಅವನನ್ನು ಹಿಂಬಾಲಿಸದೆ ಇಲ್ಲಿಯೇ ಉಳಿದುಕೊಂಡೆ. ನನ್ನ ಈ ಸಂಕಟಕ್ಕೆ ನೀವೇ ಕಾರಣ. ದೇವಿ, ಬೇಡ, ದಯವಿಟ್ಟು ಹಾಗೆ ಹೇಳಬೇಡ. ಏಕೆ ಹೇಳಬಾರದು? ನಿಮ್ಮ ನಿರ್ಧಾರದಿಂದಲೇ ಅಲ್ಲವೇ ನಾನು ಇಂದು ಪುತ್ರ ವಿಯೋಗ ಸಂಕಟವನ್ನು ಅನುಭವಿಸುತ್ತಿರುವುದು. ಆದರೆ ನಿಮ್ಮ ಮೋಹದ ಮಡದಿ ಕೈಕೇಯಿ ಇಂದು ಆನಂದದಲ್ಲಿ ವಿಹರಿಸುತ್ತಿರುತ್ತಾಳೆ. ಸಮಾಧಾನ ಮಾಡಿಕೊ. ಲಕ್ಷ್ಮಣ, ಈ ದಿನ ನಿಜವಾದ ವನವಾಸದ ನಮ್ಮ ಮೊದಲನೇ ರಾತ್ರಿಯನ್ನು ನಾವು ಇಲ್ಲಿಯೇ ಕಳೆಯಬೇಕು. ಈಗ 14 ವರ್ಷಗಳ ಕಾಲ ಜೊತೆಯಲ್ಲೇ ಕಳೆಯಬೇಕಾದ ನಾವು ಮೂವರು ಮಾತ್ರ ಇದ್ದೇವೆ. ಮುಂದೆ ಎಷ್ಟೋ ರಾತ್ರಿಗಳನ್ನು ನಾವು ಜೊತೆಯಲ್ಲೇ ಕಳೆಯಬೇಕು ಸ್ವಾಮಿ. ಹೌದು ದೇವಿ. ಲಕ್ಷ್ಮಣ, ನೀನು ಉದ್ವೇಗಗೊಂಡಿಲ್ಲ ತಾನೆ? ಇಲ್ಲ ಸಹೋದರ, ನನಗೆ ಉದ್ವೇಗ, ಆತಂಕ, ಭಯ ಯಾವುದೂ ಇಲ್ಲ. ಇಲ್ಲಿ ಮನುಷ್ಯರು ನಿರ್ಮಿಸಿದ ಕೃತಕ ಅರಮನೆ ಇಲ್ಲ. ಪ್ರಕೃತಿಯ ಸ್ವಾಭಾವಿಕವಾದ ವಿಶಾಲವಾದ ಅರಮನೆಯಲ್ಲಿದ್ದೇವೆ. ಆಹಾ ಆಹಾ, ಎಂತಹ ಸಮಯೋಚಿತವಾದ ಮಾತುಗಳನ್ನು ಆಡಿದ್ದೆ ಲಕ್ಷ್ಮಣ. ಈ ಸತ್ಯವನ್ನು ಅರಿತರೆ ಮನುಷ್ಯ ಪದವಿ ಪ್ರತಿಷ್ಠೆಗಳನ್ನು ಮರೆತು ನಿಸರ್ಗದ ಒಂದು ಭಾಗವಾಗಿ ಆನಂದದಿಂದ ಇರಬಲ್ಲ. ಸಹೋದರ, ನಾನು ತರಗೆಲೆಯ ಮೃದು ಹಾಸಿಗೆಯನ್ನು ಸಿದ್ಧಪಡಿಸುತ್ತೇನೆ. ಆಗಲಿ. ಮಹಾರಾಣಿ, ಮಹಾಮಂತ್ರಿ ಸುಮಂತ್ರನ ಪ್ರಣಾಮಗಳು. ಸುಮಂತ್ರರು ಕ್ಷೇಮವೇ? ಪ್ರಭುಗಳು ಕ್ಷೇಮವಾಗಿದ್ದರೆ ಈ ಮಹಾಮಂತ್ರಿಯು ಕ್ಷೇಮವಾಗಿರುತ್ತಾನೆ. ಮಹಾರಾಜರು ಕ್ಷೇಮವಾಗಿರಬೇಕೆಂದರೆ ಅವರ ಪುತ್ರನ ಪಟ್ಟಾಭಿಷೇಕವಾಗಬೇಕಲ್ಲವೇ? ಆ ಪಟ್ಟಾಭಿಷೇಕವನ್ನು ನಿಲ್ಲಿಸಿದವರು ತಾವೇ ಅಲ್ಲವೇ? ನಾನು ತಪ್ಪಿಸಿದ್ದು ರಾಮಚಂದ್ರನ ಪಟ್ಟಾಭಿಷೇಕವನ್ನು, ನನ್ನ ಪುತ್ರ ಭರತನ ಪಟ್ಟಾಭಿಷೇಕವನ್ನಲ್ಲ. ಆದಷ್ಟು ಬೇಗ ಅದರ ವ್ಯವಸ್ಥೆ ಮಾಡಿ. ನಾನು ಈಗ ತಾನೇ ಸೀತಾರಾಮ ಲಕ್ಷ್ಮಣರನ್ನು ದಂಡಕಾರಣ್ಯದಲ್ಲಿ ಬಿಟ್ಟು ಹಿಂತಿರುಗುತ್ತಿದ್ದೇನೆ. ದಂಡಕಾರಣ್ಯದಲ್ಲಿ ಸೀತಾರಾಮ ಲಕ್ಷ್ಮಣರು ಕ್ಷೇಮದಿಂದಿರುವರೆ? ನಾನು ಬರುವವರೆಗೂ ಕ್ಷೇಮದಿಂದಲೇ ಇದ್ದರು. ತಮ್ಮ ಕ್ಷೇಮ, ಪ್ರಭುಗಳ ಕ್ಷೇಮದ ಹೊಣೆ ನನ್ನ ಮೇಲೆ ಹೊರಿಸಿ ಬಲವಂತವಾಗಿ ಕಳುಹಿಸಿದರು. ಭರತ ಕೇಕೆಯಿಂದ ಹೊರಟಿದ್ದಾನೆ. ಅವನು ಬಂದ ತಕ್ಷಣ ನಿಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ನೆರವೇರಿಸಿ. ಆಗಲಿ ಮಹಾರಾಣಿ. ಸ್ವಾಮಿ, ಇನ್ನು ಎಷ್ಟು ಕಾಲ ಹೀಗೆ ನಿಟ್ಟುಸಿರು ಬಿಡುತ್ತಾ ನಿರಾಸೆಯಿಂದಿರುವಿರಿ?
ಎಷ್ಟು ಕಾಲ ಎಂದು ಕೇಳಿದರೆ ನಾನೇನು ಹೇಳಲಿದೆ? ನನ್ನ ಉಸಿರಿನ ಕೊನೆಯ ಕ್ಷಣದವರೆಗೂ ಈ ನೋವು ನನ್ನನ್ನು ಕಾಡುತ್ತಿರುತ್ತದೆ. ಪ್ರಭು, ಹೀಗೆ ಅನ್ನ ಪಾನೀಯಗಳನ್ನು ತ್ಯಜಿಸಿ ದೇಹವನ್ನು ದಂಡಿಸಿಕೊಳ್ಳುವುದು ಸರಿಯೇ? ನೀವು ದುಃಖಿಸುವುದಕ್ಕಾದರೂ ನಿಮ್ಮ ದೇಹದಲ್ಲಿ ಶಕ್ತಿ ಇರಬೇಕಲ್ಲವೇ? ನಾನು ನಿಮಗಾಗಿ ಆಹಾರವನ್ನು ತರುತ್ತೇನೆ. ಬೇಡ ಕೌಸಲ್ಯ, ನನಗೀಗ ಯಾವ ಆಹಾರವೂ ಬೇಕಾಗಿಲ್ಲ. ಈಗ ನನಗೆ ಆಹಾರವೂ ದುಃಖವೇ, ಪಾನೀಯವೂ ದುಃಖ. ನಾನೀಗ ಶೋಕ ಸಾಗರದಲ್ಲಿ ಮುಳುಗಿ ಈಜಲಾಗದೆ ಚಡಪಡಿಸುತ್ತಿದ್ದೇನೆ. ಪ್ರಭು, ನೀವೇ ಹೀಗೆ ಧೈರ್ಯ ಕೆಟ್ಟರೆ ನನ್ನ ಪಾಡೇನು? ನಿಮ್ಮ ಈ ಅವಸ್ಥೆಯನ್ನು ನೋಡುತ್ತಾ ನಾನು ಕುಗ್ಗಿ ಹೋಗುತ್ತಿದ್ದೇನೆ. ನನ್ನ ರಾಮಚಂದ್ರನನ್ನು ನೋಡಲಾರದೆ ನನ್ನ ಜೀವ ಚಡಪಡಿಸುತ್ತಿದೆ. ನನ್ನ ಚೈತನ್ಯವೆಲ್ಲವೂ ರಾಮಚಂದ್ರನೊಂದಿಗೆ ಹೊರಟು ಹೋಯಿತು. ನನ್ನ ರಾಮ ಬರುವುದೂ ಇಲ್ಲ, ಈ ನನ್ನ ಜೀವ ಉಳಿಯುವುದೂ ಇಲ್ಲ. ದೇವಿ, ಪ್ರಭು, ನಿನ್ನ ಬಳಿ ಒಂದು ವಿಷಯವನ್ನು ಹೇಳಬೇಕಾಗಿದೆ. ಹೇಳಿ ಪ್ರಭು. ನಮ್ಮ ಈ ಪುತ್ರ ವಿಯೋಗಕ್ಕೆ, ಈ ಸಂಕಟಕ್ಕೆ ಕಾರಣವಾದ ಒಂದು ಸಂಗತಿ ಇದೆ. ಸಂಗತಿ ಏನದು? ನಾನು ಅಜ್ಞಾನದಿಂದ ಮಾಡಿದ ಒಂದು ಹತ್ಯೆಯ ಕಾರಣವಾಗಿ ಪಡೆದ ಶಾಪದ ಫಲವೇ ಈ ದುಃಖ, ಈ ಸಂಕಟ, ಈ ಅತೀವವಾದ ವೇಗ. ಏನು? ಧರ್ಮಾತ್ಮರಾದ ನಿಮ್ಮಿಂದ ಹತ್ಯೆ? ಇಲ್ಲ, ನಾನು ನಂಬುವುದಿಲ್ಲ. ನಿನ್ನ ಮಾತು ಸತ್ಯದೇವಿ. ಕನಸು ಮನಸ್ಸಿನಲ್ಲಿಯೂ ಅಂತಹ ಕೃತ್ಯವನ್ನು ನಾನು ಎಸಗಲಾರೆ. ಇದು ಆ ವಿಧಿಯ ಕ್ರೂರ ವ್ಯೂಹ. ಶಬ್ದವೇದಿ ವಿದ್ಯೆಯಲ್ಲಿ ಪರಿಣತನಾದ ನಾನು ಒಂದು ದಿನ ಭೇಟಿಗಾಗಿ ಕಾಡಿಗೆ ತೆರಳಿದ್ದೆ. ನನ್ನ ಹೆಸರು ಶ್ರವಣ. ನನ್ನ ತಾಯಿ ತಂದೆ ಕುರುಡರು. ಅವರಿಗೆ ನೀರು ಕೊಟ್ಟು ಅವರ ಬಾಯಾರಿಕೆಯನ್ನು ಹೋಗಲಾಡಿಸುವಿರಾ? ಖಂಡಿತ ಕುಮಾರ, ಖಂಡಿತ. ಕುಮಾರ, ಕುಮಾರ, ನಮಗೆ ಅಗ್ನಿ ಸ್ಪರ್ಶ ಮಾಡಬೇಕಾದ ಮಗನೇ ನಿನ್ನಿಂದ ಇಲ್ಲವಾದ ಮೇಲೆ ನೀನೇ ನಮಗೆ ಅಗ್ನಿ ಸ್ಪರ್ಶ ಮಾಡು. ಇಲ್ಲ, ನೀವು ಸಾಯಬಾರದು, ನೀವು ಸಾಯಬಾರದು. ಇಲ್ಲ, ನಮ್ಮನ್ನು ಉಳಿಸಿಕೊಳ್ಳಲು ನಿನ್ನಿಂದ ಸಾಧ್ಯವಿಲ್ಲ. ಪುತ್ರ ವಿಯೋಗ ಶೋಕದಿಂದ ನಮ್ಮನ್ನು ಸಾಯುವಂತೆ ಮಾಡಿದ ನೀನು ಸಹ ಆ ಪುತ್ರ ವಿಯೋಗ ಶೋಕದಿಂದಲೇ ನಿನ್ನ ಪ್ರೀತಿಯ ಪುತ್ರನು ದೂರನಾದಾಗ ನೀನು ಮರಣ ಹೊಂದು. ಈಗ ನಮಗೆ ಅಗ್ನಿ ಸ್ಪರ್ಶ ಮಾಡು, ಅಗ್ನಿ ಸ್ಪರ್ಶ ಮಾಡು. ಪ್ರಭು, ದೇವಿ, ಆ ಶಾಪ ಇಷ್ಟು ಬೇಗ ನಿಜವಾಗುವುದೆಂದು ನಾನಂದುಕೊಂಡಿರಲಿಲ್ಲ. ಕೌಸಲ್ಯ,
ಇಷ್ಟು ಕಾಲ ನನ್ನ ಅಂತರಂಗದಲ್ಲಿ ಬಚ್ಚಿಟ್ಟಿದ್ದ ಆ ಶಾಪದ ರಹಸ್ಯವನ್ನು ನಿನ್ನ ಬಳಿ ಹೇಳಿದ್ದೇನೆ. ಆ ಶಾಪದ ಮೊದಲನೆಯ ಭಾಗ ಇದೀಗ ಮುಗಿದಿದೆ ಪುತ್ರ ವಿಯೋಗದಿಂದ. ಇನ್ನುಳಿದಿರುವುದು ಎರಡನೆಯ ಭಾಗ. ಅದಕ್ಕೆ ಹೆಚ್ಚು ಸಮಯವಿಲ್ಲವೆಂದೆನಿಸುತ್ತೆ. ಹಾಗೆನ್ನಬೇಡಿ ಪ್ರಭು, ಹಾಗೆನ್ನಬೇಡಿ. ದಯವಿಟ್ಟು ಸ್ವಲ್ಪ ಕಾಲ ವಿಶ್ರಾಂತಿ ಪಡೆದುಕೊಳ್ಳಿ. ಹಾಗಲ್ಲ ದೇವಿ, ಹಾಗಲ್ಲ. ನನ್ನ ಮಾತನ್ನು ಕೇಳಿ ಪ್ರಭು, ಸ್ವಲ್ಪ ಹೊತ್ತು ನಿದ್ರಿಸುವುದು ಒಳ್ಳೆಯದು. ವಿಶ್ರಾಂತಿ, ಇನ್ನೆಲ್ಲಿಯ ವಿಶ್ರಾಂತಿ? ಇನ್ನೇನಿದ್ದರೂ ಪೂರ್ಣ ವಿಶ್ರಾಂತಿ, ಸಂಪೂರ್ಣ ವಿಶ್ರಾಂತಿ. ಸಹೋದರ, ಕೈ ಜಾರಿ ಗಡಿಗೆ ಬಿದ್ದು ಹೋಯಿತು. ನಾನು ಬೇರೆ ನೀರನ್ನು ತರುತ್ತೇನೆ. ಲಕ್ಷ್ಮಣ, ಈ ಒಡೆದು ಹೋದ ಗಡಿಗೆ, ಈ ಸುರಿದು ಹೋದ ನೀರನ್ನು ನೋಡುತ್ತಿದ್ದರೆ ನನ್ನ ಮನಸ್ಸು ವಿಚಲಿತವಾಗುತ್ತಿದೆ. ಬಾ ಲಕ್ಷ್ಮಣ, ಇಲ್ಲಿ ಕುಳಿತುಕೋ. ಸಹೋದರ, ಆಕಸ್ಮಿಕಕ್ಕೆ ಏಕೆ ಆತಂಕ ಪಡಬೇಕು? ಸೋದರ, ಈ ದಿನ ನನಗೆ ಅಯೋಧ್ಯೆಯ ಅರಮನೆ ಬಹಳ ನೆನಪಾಗುತ್ತಿದೆ. ಅಲ್ಲಿ ನನ್ನ ತಂದೆ ಮಾತೆಯರು ಹೇಗಿರುತ್ತಾರೋ ಏನೋ ಎಂಬ ಆತಂಕ ನನ್ನನ್ನು ಕಾಡುತ್ತಿದೆ. ಪ್ರಭು, ಸುಪ್ರಭಾತವಾಗುತ್ತಿದೆ, ಎಚ್ಚರಗೊಳ್ಳಿ. ಮಂದಿಮಾಗದರು ನಿಮ್ಮ ಸ್ತುತಿಯನ್ನು ಮಾಡುತ್ತಿದ್ದಾರೆ. ಮಂತ್ರಿಗಳು ತಮ್ಮ ಆಜ್ಞೆಗಾಗಿ ಕಾಯುತ್ತಿದ್ದಾರೆ. ಪುರೋಹಿತರು ನಿಮಗೆ ಆಶೀರ್ವಾದ ನೀಡಲು ಬಂದಿದ್ದಾರೆ. ಎಚ್ಚರಗೊಳ್ಳಿ ಪ್ರಭು. ಪ್ರಭು, ಪ್ರಭು, ಪ್ರಭು. ಸೋದರ, ಈ ದಿನ ನನಗೆ ಅಯೋಧ್ಯೆಯ ಅರಮನೆ ಬಹಳ ನೆನಪಾಗುತ್ತಿದೆ. ಅಲ್ಲಿ ನನ್ನ ತಂದೆ ಮಾತೆಯರು ಹೇಗಿರುತ್ತಾರೋ ಏನೋ ಎಂಬ ಆತಂಕ ನನ್ನನ್ನು ಕಾಡುತ್ತಿದೆ. ಬಹುಶಃ ತನ್ನ ಇಷ್ಟಾರ್ಥ ಈಡೇರಿತೆಂದು ನನ್ನ ಕಿರಿಯ ಮಾತೆ ಕೈಕೇಯ ಮಾತ್ರ ಸಂತೋಷದಿಂದಿರಬಹುದು. ಉಳಿದ ಎಲ್ಲರೂ ದುಃಖದಲ್ಲಿ ಮುಳುಗಿ ಹೋಗಿರಬಹುದು. ಅಂತಹ ಕೆಟ್ಟ ಭಾವನೆಗಳು ಬರುತ್ತಿದೆ ಲಕ್ಷ್ಮಣ. ಸಹೋದರ, ಅವರಿಗೆ ದುಃಖವಾದರೂ ನಮಗೆ ದುಃಖವಾದರೂ 14 ವರ್ಷಗಳ ಕಾಲ ಸಹಿಸಲೇಬೇಕಲ್ಲವೇ? ತಂದೆಯವರನ್ನ ನೆನಪಿಸಿಕೊಂಡರೆ ನನಗೆ ಬಹಳ ಸಂಕಟವಾಗುತ್ತದೆ ಲಕ್ಷ್ಮಣ. ಅವರು ಮಹಾರಾಜರಾದರೂ ಈಗ ಅವರು ಅಸಹಾಯಕ ಅನಾಥರಾಗಿದ್ದಾರೆ.
ವಯೋವೃದ್ಧರಾದ ಅವರು ಈಗ ಪುತ್ರ ಶೋಕದಿಂದ ತಲ್ಲಣಿಸುವಂತಾಗಿದೆಯಲ್ಲ. ಕಿರಿಯ ಮಾತೆ ಕೈಕೇಯಿ ದೇವಿಯವರ ಬಿಗಿ ಮುಷ್ಟಿಯಲ್ಲಿ ಸಿಲುಕಿ ಅವರು ಎಷ್ಟು ತಳಮಳಿಸುತ್ತಿರಬಹುದೆಂದು ನಾನು ಊಹೆ ಮಾಡಬಲ್ಲೆ. ಸಹೋದರ, ಇದು ಅವರ ಸ್ವಯಂಕೃತ ಅಪರಾಧ. ಅವರ ಅಪರಾಧದಿಂದ ನಮ್ಮನ್ನೆಲ್ಲ ಸಂಕಷ್ಟಕ್ಕೆ ಗುರಿ ಮಾಡಿದರು. ತಾವು ಸಂಕಷ್ಟ ತಂದುಕೊಂಡರು. ಇಲ್ಲ ಲಕ್ಷ್ಮಣ, ಇದು ಕೂಡದು. ತಂದೆಯವರನ್ನು ಆಕ್ಷೇಪಿಸಬೇಡ. ಇದು ಅವರು ಬುದ್ಧಿಪೂರ್ವಕವಾಗಿ ಮಾಡಿದ್ದಲ್ಲ. ಅತಿಶಯವಾದ ಪ್ರೀತಿಯನ್ನು ನಡೆದು ಹೋದ ಅಚಾತುರ್ಯ. ಅವರನ್ನು ನೋಡಿದರೆ ಪುರುಷಾರ್ಥಗಳಲ್ಲಿ ಧರ್ಮ ಅರ್ಥಗಳಿಗಿಂತ ಮೋಹವೇ ಪ್ರಬಲವೆಂಬ ಭಾವನೆ ಬರುತ್ತದೆ. ತಂದೆಯವರ ಮೋಹವೆಂಬ ದೌರ್ಬಲ್ಯ ಎಷ್ಟು ಜನರ ನೋವಿಗೆ ಕಾರಣವಾಯಿತು. ನನಗೆ, ನಿನಗೆ, ಅತ್ತಿಗೆಗೆ, ನಮ್ಮ ಮಾತೆಯವರಿಗೆ, ಸ್ವತಃ ತಂದೆಯವರಿಗೆ ಸಹಿಸಲಾರದ ವೇದನೆ ಉಂಟು ಮಾಡಿತು. ನಿಜ ಲಕ್ಷ್ಮಣ, ನನ್ನ ಕಿರಿಯ ಮಾತೆ ನನ್ನ ಮೇಲೆ ಸಾಧಿಸಿದ ದ್ವೇಷವನ್ನು ನನ್ನ ಮಾತೆಯರ ಮೇಲೆ ತೋರಿಸಿದರೆ ಅವರ ಗತಿ ಏನು ಹೇಳು? ನನ್ನ ಕಾರಣವಾಗಿ ನಿನ್ನ ಮಾತೆಯವರಿಗೂ ಸಂಕಟವಾದರೆ ನಾನು ಅದನ್ನು ಸಹಿಸುವುದಿಲ್ಲ ಲಕ್ಷ್ಮಣ. ಆದ್ದರಿಂದ ನಾಳೆ ಬೆಳಗಾಗುತ್ತಲೇ ನೀನು ಅಯೋಧ್ಯೆಗೆ ಹಿಂದಿರುಗಿ ಬಿಡು. ನಾನು ಸೀತೆಯೊಂದಿಗೆ ದಂಡಕಾರಣ್ಯಕ್ಕೆ ಹೊರಡುತ್ತೇನೆ. ದುಃಖಿತರಾಗಿರುವ ನನ್ನ ಮಾತೆಯರಿಗೆ ನೀನು ರಕ್ಷಕನಾಗು ಸೋದರ. ಸಹೋದರ, ನೀನು ಏನು ಹೇಳುತ್ತಿರುವೆ? ಹೇಳಬೇಕಾದುದನ್ನೇ ಹೇಳುತ್ತಿದ್ದೇನೆ ಲಕ್ಷ್ಮಣ. ಈಗ ನನಗೆ ನನ್ನ ಮಾತೆಯರ ಯೋಗಕ್ಷೇಮವೇ ಮುಖ್ಯವಾಗಿದೆ. ಕೈಕೇಯ ಮಾತೆ ನನ್ನ ಮಾತೆಯರಿಗೆ ಯಾವ ಕೇಡು ಉಂಟು ಮಾಡುತ್ತಾರೋ ಎಂದು ನನಗೆ ಭಯವಾಗುತ್ತಿದೆ. ನೀನು ಅಲ್ಲಿ ಇದ್ದರೆ ಎಲ್ಲ ರೀತಿಯಲ್ಲಿ ಒಳಿತಾಗುತ್ತದೆ ಲಕ್ಷ್ಮಣ. ನೀನು ಅಯೋಧ್ಯೆಗೆ ಹಿಂದಿರುಗು. ಸಹೋದರ, ನಾನು ನಿನ್ನನ್ನು ಬಿಟ್ಟು ಅಯೋಧ್ಯೆಗೆ ಹಿಂದಿರುಗುವುದೇ? ಪ್ರಭು, ಪ್ರಭು, ಪ್ರಭು. ಪ್ರಭು, ಪ್ರಭು, ಮಹಾರಾಣಿ, ಏನಾಯಿತು? ಪ್ರಭು, 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 ಪ್ರಭು. ಇನ್ನೆಲ್ಲಿಯ ಪ್ರಭು ಮಂತ್ರಿಗಳೇ, ಪ್ರಭುಗಳು ದಿವಂಗತರಾದರು. ಅಯೋಧ್ಯೆ ಅನಾಥವಾಯಿತು, ಅಯೋಧ್ಯೆ ಅನಾಥವಾಯಿತು. ಇನ್ನೆಲ್ಲಿಯ ಪ್ರಭು, ಪ್ರಭುಗಳು ಇಲ್ಲ ಮಂತ್ರಿಗಳೇ. ಪ್ರಭು, 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 ನಮ್ಮನ್ನೆಲ್ಲ
ಅನಾಥರನ್ನಾಗಿ ಮಾಡಿ ಹೋಗಲು ನಿಮಗೆ ಹೇಗೆ ತಾನೇ ಮನಸ್ಸು ಬಂತು? ಇನ್ನೇನು ಗತಿ? ನಮಗೆ ಯಾರು ದಿಕ್ಕು? ನಮಗೆ ಯಾರು ದಿಕ್ಕಿಲ್ಲ ಸುಮಿತ್ರೆ. ನಮ್ಮವರೆಂದು ಯಾರು ಇಲ್ಲ. ಪುತ್ರರು ದೂರವಾದರು. ಈಗ ಪತಿಯು ಶವವಾಗಿ ಮಲಗಿದ್ದಾರೆ. ನಾವು ಅನಾಥರಾದೆವು. ಪ್ರಭು, ನಿಮ್ಮನ್ನೇ ಸರ್ವಸ್ವವೆಂದು ನಂಬಿರುವ ನಮ್ಮನ್ನೇಕೆ ಬಿಟ್ಟು ಹೋದಿರಿ? ಮರವೇ ಉರುಳಿ ಬಿದ್ದ ಮೇಲೆ ಅದನ್ನು ಆಶ್ರಯಿಸಿರುವ ಬಳ್ಳಿಗೆ ಆಸರೆ ಯಾರು ಪ್ರಭು? ಅಕ್ಕ, ನಾವು ನಿರ್ಗತಿಕರಾದೆವು, ನಿರ್ಭಾಗ್ಯರಾದೆವು. ಹೌದು ಸುಮಿತ್ರೆ, ನಾವು ಬದುಕಿದ್ದರೂ ಸತ್ತಂತೆ. ಪತಿಯ ಪ್ರೀತಿ ಇಲ್ಲ, ಮಕ್ಕಳ ಆಸರೆ ಇಲ್ಲ. ಇಲ್ಲ, ಈಗ ಉಳಿದಿರುವುದು ಆ ದುಷ್ಟಿ ಕೈಕೇಯಿ ದ್ವೇಷ ಮಾತ್ರ. ಅವಳು ದ್ವೇಷದಿಂದ ನಮ್ಮನ್ನು ಅರಮನೆಯಿಂದ ಅಟ್ಟಿದರು. ಆಶ್ಚರ್ಯವಿಲ್ಲ, ಆಶ್ಚರ್ಯವಿಲ್ಲ. ಹೌದಕ್ಕ, ಆ ಪಾಪಿ ರಾಮ ಲಕ್ಷ್ಮಣ ಸೀತೆಯರನ್ನೇ ಕಾಡಿಗೆ ಅಟ್ಟಿದಳು. ತನ್ನ ದುಷ್ಟಾಟದಿಂದ ನಮ್ಮ ಸ್ವಾಮಿಯನ್ನೇ ನುಂಗಿ ಹಾಕಿದಳು. ತನ್ನ ಸ್ವಾರ್ಥಕ್ಕಾಗಿ ತನ್ನ ಪತಿಯನ್ನೇ ನುಂಗಿ ಹಾಕಿದ ಮೇಲೆ ನಮ್ಮ ಮೇಲೆ ಕರುಣೆ ತೋರಿಸುತ್ತಾಳೆ ಅಕ್ಕ. ಇಲ್ಲ, ಈ ಅವಮಾನಗಳನ್ನೆಲ್ಲ ಸಹಿಸಿಕೊಂಡು ನಾವು ಬದುಕುವುದು ಬೇಡ. ನಾವು ನಮ್ಮ ಪತಿಯನ್ನು ಹಿಂಬಾಲಿಸೋಣ. ಇಲ್ಲವೇ ನಮ್ಮ ಪುತ್ರರ ಬಳಿಗೆ ಕಾಡಿಗೆ ಹೊರಟು ಹೋಗುವ. ಕಾಡಿಗೆ ಹೊರಟು ಹೋಗುವ. ಪ್ರಭುಗಳನ್ನು ನೋಡಿದೆಯಾ? ಸಖಿ ನಿಲ್ಲು, ನೀನಿನ್ನು ಹೊರಡು. ಮಾತೆ, ಕುಂಕುಮವನ್ನಿಡುತ್ತಿದ್ದೇನೆ. ಬೇಡವೆಂದು ಹೇಳಿದೆನಲ್ಲ, ಹೇಳಿದಷ್ಟು ಮಾಡು. ನೀನಿನ್ನು ಹೊರಡು. ಮಾಡ್ತಾರೆ. ಶುಭ ಲಕ್ಷಣವಾದ ಸಿಂಧೂರವನ್ನೇ ಅಳಿಸುತ್ತಿರುವೆ. ನನ್ನ ಆಭರಣಗಳನ್ನೆಲ್ಲ ಏಕೆ ತೆಗೆಯುತ್ತಿರುವೆ? ಮಹಾರಾಣಿ, ಈಗ ಅಲಂಕರಿಸಿಕೊಳ್ಳುವ ಸಮಯವಲ್ಲ. ಅಲಂಕಾರವಿಲ್ಲದೆ ಶೋಕವನ್ನಾಚರಿಸುವ ಸಮಯ. ಏನಂದೆ? ಶೋಕಾಚರಣೆ? ಅಂತಹ ಪ್ರಸಂಗವಾದರೂ ಏನು ನಡೆದಿದೆ? ಶೋಕ ಪಡಲು ಆಗಿರುವುದಾದರೂ ಏನು ಮಂತರೆ? ನನ್ನ ಪುತ್ರ ಭರತ ಬರುತ್ತಾನೆ, ಅವನ ಪಟ್ಟಾಭಿಷೇಕ ವೈಭವದಿಂದ ನಡೆಯುತ್ತದೆ ಎಂದು ಆಸೆ ಆತುರದಿಂದ ಕಾಯುತ್ತಿರುವ ನಾನು ಶೋಕಾಚರಣೆ ಮಾಡಬೇಕೆ? ಛೇ, ಹೀಗಾಗುವುದೆಂದು ಯಾರು ತಾನೇ ನಿರೀಕ್ಷೆ ಮಾಡಿದ್ದರು? ಮಂತರೆ, ಏನಾಯಿತು? ಏಕೆ ನೀನು ಇಂದು ಏನೋ ಒಂದು ರೀತಿ ಇರುವೆಯಲ್ಲ? ತಾನೊಂದು ಬಗೆದರೆ ದೈವ ಒಂದು ಬಗೆಯಿತು ಎಂದಂತಾಯಿತು. ಅಂದರೆ ಯಾವ ಮಹಾರಾಜರಿಂದ ನಮ್ಮ ಭರತನ ಪಟ್ಟಾಭಿಷೇಕವಾಗಬೇಕೆಂದುಕೊಂಡಿದ್ದೆವು
ಯಾವ ಮಹಾರಾಜರ ನಂತರ ನಮ್ಮ ಭರತ ಕೋಸಲ ಸಿಂಹಾಸನ ಉತ್ತರಾಧಿಕಾರಿಯಾಗಬೇಕೆಂದುಕೊಂಡಿದ್ದೆವು. ಆ ಮಹಾರಾಜರನ್ನು ವಿಧಿ ಸೆಳೆದುಕೊಂಡು ಬಿಟ್ಟಿತು. ನಮ್ಮ ಮಹಾರಾಜರಿನ್ನಿಲ್ಲ ಮಹಾರಾಣಿ. ಮಹಾರಾಜರು ವಿಧಿವಶರಾದರೆ ಮಂದರೆ ನೀನು ಹೇಳುತ್ತಿರುವುದು ನಿಜವೇ? ಮಹಾರಾಜರು ನಮ್ಮನ್ನೆಲ್ಲ ಬಿಟ್ಟು ಆಗಲಿದ್ದಾರೆ. ಮಂದರೆ ನಿಜ ಹೇಳು, ನೀನು ವಿನೋದ ಮಾಡುತ್ತಿಲ್ಲ ತಾನೆ? ಮಹಾರಾಣಿ, ಇಂಥ ವಿಷಯದಲ್ಲಿ ವಿನೋದ ಮಾಡುವಷ್ಟು ನೀಚಳಲ್ಲ ನಾನು. ಸತ್ಯವಾಗಿಯೂ ಮಹಾರಾಜರು ಅವಸಾನ ಹೊಂದಿದ್ದಾರೆ. ಅಯ್ಯೋ, ಮಂತ್ರೆ, ಇಷ್ಟೆಲ್ಲ ಹಠ ಮಾಡಿ ವಾದ ಮಾಡಿ ಮಹಾರಾಜರಿಂದ ವರಗಳನ್ನು ಪಡೆದೆ. ಅವರ ಅಸಮಾಧಾನ, ಆಕ್ರೋಶವನ್ನು ನಾನು ಲೆಕ್ಕಿಸಲೇ ಇಲ್ಲ. ಅವರು ನಮ್ಮನ್ನೆಲ್ಲ ಬಿಟ್ಟು ಆಗಲಿದ್ದಾರೆ. ಅಯ್ಯೋ, ಮಂದರೆ, ನನ್ನ ಪತಿ ನನ್ನನ್ನು ಪ್ರಾಣಕ್ಕಿಂತ ಅಪಾರವಾಗಿ ಪ್ರೀತಿಸುತ್ತಿದ್ದರು. ಅಂತಹ ಪತಿಯೇ ನನ್ನನ್ನು ಬಿಟ್ಟು ಆಗಲಿದ ಮೇಲೆ ನನ್ನ ಬದುಕು ನಾಶವಾಯಿತು. ನಾನೀಗ ಏನು ಮಾಡಲಿ, ಏನು ಮಾಡಲಿ ಮಂತರೆ, ಏನು ಮಾಡಲಿ? ಅಯ್ಯೋ, ಮಹಾರಾಣಿ, ಈಗ ದುಃಖಿಸುವ ಸಮಯವಲ್ಲ. ಧೈರ್ಯಗಳಿಂದ ಪರಿಸ್ಥಿತಿಯನ್ನು ಎದುರಿಸಬೇಕಾದ ಸಮಯ. ಅನಿವಾರ್ಯಗಳನ್ನು ಒಪ್ಪಿಕೊಂಡು ನಮ್ಮ ಗುರಿ ಸಾಧಿಸಲೇಬೇಕು. ಅದಕ್ಕೆ ಮೊದಲು ಮಹಾರಾಜರ ಅವಸಾನದಿಂದ ನಿಮಗೆ ಎಲ್ಲರಿಗಿಂತ ಹೆಚ್ಚು ದುಃಖವಾಗಿದೆ ಎಂದು ತೋರಿಸಿಕೊಳ್ಳಲೇಬೇಕು. ಈಗಾಗಲೇ ಎಲ್ಲರೂ ಕೌಸಲ್ಯ ಅಂತಃಪುರದಲ್ಲಿ ಸೇರಿದ್ದಾರೆ. ನೀವು ಹೊರಡಿ, ಎಲ್ಲರೆದುರು ದುಃಖ ವ್ಯಕ್ತಪಡಿಸಿ. ಹೊರಡಿ.